ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ಈ ಲೋಕಸಭಾ ಕ್ಷೇತ್ರದಾದ್ಯಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಂಚರಿಸ್ತಾ ಇದೆ ಮತ್ತು ಇಲ್ಲಿನ ರಾಜಕೀಯ ವಾತಾವರಣ ಮತ್ತು ಇಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಅಭ್ಯರ್ಥಿಗಳು ಜೊತೆಗೆ ಅಭ್ಯರ್ಥಿಗಳ ಜೊತೆಗಿರುವಂತಹ ಅವರನ್ನು ಬೆಂಬಲಿಸುವಂತಹ ನಾಯಕರು, ಅದರಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಅಸೂಟಿ ಪರವಾಗಿ ಬಲವಾಗಿ ನಿಂತವರು ಮತ್ತು ಅವರ ಹಿಂದಿನ ದೊಡ್ಡ ಶಕ್ತಿಯಾಗಿರುವವರು ಸಂತೋಷ್ ಲಾಡ್ ಮಂತ್ರಿಗಳು. ಸಂತೋಷ್ ಲಾಡ್ ಅವರು ಇವತ್ತು ಈ ಗ್ರಾಮದಲ್ಲಿ ಸಿಕ್ಕಿದ್ದಾರೆ. ಇಲ್ಲಿ ಪ್ರಚಾರ ಕಾರ್ಯದಲ್ಲಿ ಅವರು ಭಾಗವಹಿಸಿದ್ರು. ಹಾಗಾದರೆ ಬನ್ನಿ ಸಂತೋಷ್ ಲಾಡ್ ಅವರನ್ನ ಮಾತಾಡ್ಸೋಣ. ಹೇಗಿದೆ ಇಲ್ಲಿಯ ರಾಜಕೀಯ ವಾತಾವರಣ ಮತ್ತು ತಮ್ಮ ಅಭ್ಯರ್ಥಿಯ ಗೆಲುವಿನ ಸಾಧ್ಯತೆಗಳು ಎಷ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಈಗ ಪ್ರಚಾರ ಕಾರ್ಯಗಳಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಾ ಮತ್ತು ಈ ಚುನಾವಣೆಯನ್ನು ತಮ್ಮದೇ ಚುನಾವಣೆ ಎಂಬಂತೆ ತಾವು ನಡೆಸ್ತಾ ಇದ್ದೀರಾ. ಇಲ್ಲಿ ಅಸೂಟಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಹೆಸರಿಗೆ ಮಾತ್ರ, ಬಟ್ ಅಸಲಿ ಫೈಟ್ ಇರೋದು ಪ್ರಹ್ಲಾದ್ ಜೋಶಿ ವರ್ಸಸ್ ಸಂತೋಷ್ ಲಾಡ್ ಅಂತ ಮಾತಾಡ್ಕೋತಿದ್ದಾರೆ. ನಿಜಾನಾ? ಇಲ್ಲ, ಆ ಥರ ಇಲ್ಲ. ಈ ಫೈಟ್ ಇರ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಅಸೂಟಿನೂ ಅಲ್ಲ, ಪ್ರಹ್ಲಾದ್ ಜೋಶಿ ಸಂತೋಷ್ ಲಾಡು ಅಲ್ಲ. ಇದು BJP ಕಾಂಗ್ರೆಸ್ ಅನ್ನೋದಕ್ಕಿಂತ ಜಾಸ್ತಿ ಈ ದೇಶದ ಸಂವಿಧಾನ ಉಳಿಬೇಕು, ಶೋಷಿತರ ವರ್ಗಗಳ ಪರವಾಗಿರ್ತಕ್ಕಂಥ ಚುನಾವಣೆ ಇದೆ, ಬಡವರ ಚುನಾವಣೆ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಒಂದು ಭಾಗಕ್ಕೆ ಸಾಹುಕಾರರು, ಒಂದು ಭಾಗಕ್ಕೆ ಬಡವರಿದ್ದಾರೆ. ಎಲ್ಲರಿಗಿಂತ ಜಾಸ್ತಿ ಏನಂತಂದರೆ ಬಾಬಾ ಸಾಹೇಬ್ರವ್ರು ಬರೆದಿರ್ತಕ್ಕಂಥ ಸಂವಿಧಾನ ಉಳಿವಿನ ಚುನಾವಣೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ. ಇದು ತತ್ವ ಸಿದ್ಧಾಂತಗಳ ನಡುವಿನ ಹೋರಾಟನ ಅಥವಾ BJPಯ ತತ್ವ ಸಿದ್ಧಾಂತಗಳು ಅಥವಾ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಇವುಗಳ ನಡುವಿನ ಹೋರಾಟನ ಅಥವಾ ಇದು ನನ್ನ ದೇಶಕ್ಕೋಸ್ಕರ ನಡೆಯುವಂಥ ಚುನಾವಣೆ ಅಂತ ಅನ್ಕೊಂಡೆ ಸರ್? ಈಗ ಇವೆಲ್ಲ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು ಇಟ್ ಇಂಪ್ಲೈಸ್ ದೇರ್ ಓನ್ಲಿ. ಈಗ ಏನಾಗಿದೆ, ಅವರು ಹೆಂಗೆ ಬೇಕಾದಂಗೆ ಉಪಯೋಗಿಸ್ಕೋಬೋದು. ದೇಶ ಅನ್ನೋದಕ್ಕಿಂತ ಜಾಸ್ತಿ ಅವ್ರು ಯಾವಾಗಲೂ ಎಲ್ಲ ಪದಗಳು, ಈಗ ಮೊನ್ನೆ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಪಾಕಿಸ್ತಾನ್ ರೋ ರहा है, ಕಾಂಗ್ರೆಸ್ ಹಾರ रहा है ಅಂತೇಳಿ ಅವ್ರು ಹೆಂಗೆ ಬೇಕಾದಂಗೆ ಹೇಳಿ ಉಡಾಫೆ ಥರ ಮಾತನಾಡೋಕ್ಕೆ ಹೋಗ್ಬೋದು. ಬಟ್ ನಮಗೆ ಮಾತಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಕಳೆದ 10 ವರ್ಷದಿಂದ ಆಗಿರ್ತಕ್ಕಂಥ ಈ ದೇಶದಲ್ಲಿ ಆ ಸ್ಥಿತಿಗತಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ, ಪಾಲಿಸಿ ಬಗ್ಗೆ ಮಾತನಾಡ್ಲಾರಂಗೆ ಕಾಂಟ್ರವರ್ಸೀಸ್ ಬಗ್ಗೆ ಮಾತನಾಡಿ ಏನೋ ಒಂದು ಹೇಳೋದು, ಜನಕ್ಕೆ ಸುಳ್ಳು ಹೇಳೋದೇ ಒಂದು 10 ವರ್ಷದಿಂದ ನಡೆದು ಬಿಟ್ಟಿದೆ. ಈ ಚುನಾವಣೆಯಲ್ಲಿ ಕೂಡ ಜನಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದು ಒಂದು ಪ್ರಯತ್ನ ನಡೀತಾ ಇದೆ. ಅವ್ರಿಗಾದಂಥ ಒಂದು ದೊಡ್ಡ ಮೀಡಿಯಾ ಸಪೋರ್ಟ್ ಇದೆ, ದುಡ್ಡು ಖರ್ಚು ಮಾಡ್ತಕ್ಕಂಥ ಶಕ್ತಿ ಇದೆ. ಫೆರಾ, ED, CBI ಇವೆಲ್ಲ ಸಂಸ್ಥೆಗಳು ಅವ್ರ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಹಂಗಾಗಿ ಒಂದು ವಾತಾವರಣನ ಕ್ರಿಯೇಟ್ ಮಾಡಲಿಕ್ಕೆ ಕಳೆದ 10 ವರ್ಷದಿಂದ ಪ್ರಯತ್ನ ಮಾಡಿದರೆ, ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಖಂಡಿತವಾಗ್ಲೂ ಮೋದಿಯವರ ಗಾಳಿ ಇಲ್ಲ, ಮೋದಿ ಸಾಹೇಬ್ರ ವಿರುದ್ಧವಾಗಿ ಗಾಳಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.